ನಿಮ್ಮಲ್ಲಿ ಸಾಕಷ್ಟು ಜನ ಈ ಏಜ್ ಆಗಿರೋರು, ಅಲ್ಝೈಮರ್ಸ್, ಡಿಮೆನ್ಷಿಯಾ ಸಮಸ್ಯೆಗಳಿರೋರು ಪೇಷಂಟ್ಸ್ ತುಂಬಾ ಜನನ ಹ್ಯಾಂಡಲ್ ಮಾಡಿರ್ತೀರಾ. ಯೂಸ್ವಲಿ ಆಲ್ಝೈಮರ್ಸ್ ಡಿಮೆನ್ಷಿಯಾ ಅಂದ್ರೆ ಏನು? ಏಜ್ ಹೋಗ್ತಾ ಹೋಗ್ತಾ ಡಿಮೆನ್ಷಿಯಾ ಪೇಷಂಟ್ಸ್ಗೆ ಏನಾಗುತ್ತೆ, ಮೆಮರಿ ಲಾಸ್ ಆಗುತ್ತೆ ಅವ್ರಿಗೆ. ಅಂತ ಅವ್ರಿಗೆ ಯೂಸ್ವಲಿ ಏನ್ ತಿಳ್ಕೊಂತೀರಾ, ಫಿಸಿಯೋಥೆರಪಿ ಇರಲ್ಲ ಅಂತ ಎಲ್ಲರೂ ಅನ್ಕೊಂತೀರಾ. ಬಟ್ ಅಂತ ಅವ್ರಿಗೂ ಕೂಡ ಫಿಸಿಯೋಥೆರಪಿ ಇದೆ. ನನ್ನ ಪ್ರಕಾರ, ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ, ನಾನು ಡಿಮೆನ್ಷಿಯಾ ಪೇಷಂಟ್ಸ್ ತುಂಬಾನೇ ಹ್ಯಾಂಡಲ್ ಮಾಡಿದ್ನಿ. ನಾನು ಹೇಳಿದ್ನಲ್ಲ, ಶಾರ್ಟ್ ಟೈಮ್ ಮೆಮರಿ ಅವ್ರ ಕಾಂಟ್ಯಾಕ್ಟ್ ಆಗಿರಲ್ಲ ಅಂತ ಕೇಳ್ತೀನಿ. ಸಮ್ ಆಫ್ ದ ಟಾಸ್ಕ್ ಕೊಡ್ತೀನಿ. ಅಂದ್ರೆ ಕೆಲವೊಂದು ಮೂವೀಸ್ಗಳಲ್ಲಿ ನೋಡ್ದಂಗೆ ಅಥವಾ ಕೇಳ್ದಂಗೆ ಅಲ್ಝೈಮರ್ಸ್ ಪೇಷಂಟ್ಗಳಿಗೆ ಮನೇನೆ ನೆನಪಿರಲ್ಲ, ಮನೆಯಿಂದ ಹೊರಗಡೆ ಬಂದ್ರೆ ಮಾರ್ಕೆಟ್ಗೆಲ್ಲೋ ಹೋದ್ರೆ ಗೊತ್ತೇ ಇರಲ್ಲ. ಇದು ನಿಜ. ಆಕ್ಚುಲಿ ಏನಂದ್ರೆ, ನಾನು ಹೇಳಿದ್ನಲ್ಲ, ಅವ್ರಿಗೆ ಲಾಂಗ್ ಟರ್ಮ್ ಮೆಮರಿ ಕಾಂಟ್ಯಾಕ್ಟ್ ಆಗಿರುತ್ತೆ, ಶಾರ್ಟ್ ಟರ್ಮ್ ಮೆಮರಿ ಕಾಂಟ್ಯಾಕ್ಟ್ ಆಗಿ ಇರಲ್ಲ. ಆಕ್ಚುಲಿ ಅದು ನಿಜ, ಮರ್ತೋಗ್ತಾರೆ. ಅವ್ರ ಮನೆ ಯಾವುದು ಅಂತ ಗೊತ್ತಾಗಲ್ಲ ಅವ್ರಿಗೆ. ಅಂತ ಅವ್ರಿಗೆ ನಾವೇನ್ ಮಾಡ್ಬೇಕಂದ್ರೆ, ಸೊ ಯುವರ್ ಅ ನ್ಯೂರೋ ಫಿಸಿಯೋಥೆರಪಿಸ್ಟ್. ನಿಮ್ಮಲ್ಲಿ ಸಾಕಷ್ಟು ಜನ ಈ ಏಜ್ ಆಗಿರೋರು, ಅಲ್ಝೈಮರ್ಸ್, ಡಿಮೆನ್ಷಿಯಾ ಸಮಸ್ಯೆಗಳಿರೋರು ಪೇಷಂಟ್ಸ್ ತುಂಬಾ ಜನನ ಹ್ಯಾಂಡಲ್ ಮಾಡಿರ್ತೀರಾ. ಸೊ ಯಾವ ರೀತಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತೀರಾ? ಯೂಸ್ವಲಿ ಆಲ್ಝೈಮರ್ಸ್ ಡಿಮೆನ್ಷಿಯಾ ಅಂದ್ರೆ ಏನು? ಲಾಸ್ ಆಫ್ ನ್ಯೂರಾನ್ಸ್. ಏಜ್ ಹೋಗ್ತಾ ಹೋಗ್ತಾ ಡಿಮೆನ್ಷಿಯಾ ಪೇಷಂಟ್ಸ್ಗೆ ಏನಾಗುತ್ತೆ, ಮೆಮರಿ ಲಾಸ್ ಆಗುತ್ತೆ ಅವ್ರಿಗೆ. ಲಾಂಗ್ ಟರ್ಮ್ ಮೆಮರಿ ಕಾಂಟ್ಯಾಕ್ಟ್ ಆಗಿರುತ್ತೆ, ಶಾರ್ಟ್ ಟರ್ಮ್ ಮೆಮರಿ ಮಾತ್ರ ಅವರು ಕಾಂಟ್ಯಾಕ್ಟ್ ಆಗಿರಲ್ಲ, ಮರ್ತೋಗ್ತೀರಾ. ಅಂದ್ರೆ ಫಾರ್ ಎಕ್ಸಾಂಪಲ್, ಇವಾಗ ಬೆಳಗ್ಗೆ ಏನ್ ಮಾಡಿದ್ರೆ ಒಂದು 10 ಮಿನಿಟ್ಸ್ ಆಗ್ಬಿಟ್ಟು ಕೇಳಿದ್ರೆ ನೋ ಆನ್ಸರ್, ಅವ್ರ ಹತ್ರ ಆನ್ಸರ್ ಇದೆ. ಅಂತ ಅವ್ರಿಗೆ ಯೂಸ್ವಲಿ ಏನ್ ತಿಳ್ಕೊಂತೀರಾ, ಫಿಸಿಯೋಥೆರಪಿ ಇರಲ್ಲ ಅಂತ ಎಲ್ಲರೂ ಅನ್ಕೊಂತೀರಾ. ಬಟ್ ಅಂತ ಅವ್ರಿಗೂ ಕೂಡ ಫಿಸಿಯೋಥೆರಪಿ ಇದೆ, ತುಂಬಾ ಹೆಲ್ಪ್ ಆಗುತ್ತೆ. ನಾನು ಏನು ಹೇಳ್ತಿದ್ದೀನಿ ಅಂದ್ರೆ, ಅದು ರಿವರ್ಸ್ ಮಾಡೋದಿಲ್ಲ ನಾವು, ಬಟ್ ಕ್ವಾಲಿಟಿ ಆಫ್ ಲೈಫ್ನ ಇನ್ಕ್ರೀಸ್ ಮಾಡ್ಬೋದು ಇದರಿಂದ. ಈ ಥರ ನಾವು ಫಾಲೋ ಮಾಡಿದರೆ ಯಾವ ಥರ ಅಂದರೆ, ಫಾರ್ ಎಕ್ಸಾಂಪಲ್, ನನ್ನ ಪ್ರಕಾರ, ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ, ನಾನು ಡಿಮೆನ್ಷಿಯಾ ಪೇಷಂಟ್ಸ್ ತುಂಬಾ ಹ್ಯಾಂಡಲ್ ಮಾಡಿದ್ನಿ. ಆ ಡಿಮೆನ್ಷಿಯಾ ಪೇಷಂಟ್ಸ್ಗೆ ನಾನು ಏನು ಹೇಳ್ತೀನಿ ಅಂದರೆ, ಫಾರ್ ಎಕ್ಸಾಂಪಲ್, ಲೈಕ್ ನಾನು ಹೇಳಿದ್ನಲ್ಲ, ಶಾರ್ಟ್ ಟೈಮ್ ಮೆಮರಿ ಅವ್ರ ಕಾಂಟ್ಯಾಕ್ಟ್ ಆಗಿರಲ್ಲ ಅಂತ. ಅವ್ರನ್ನ ಹೋದ ತಕ್ಷಣ ಪೇಷಂಟ್ನ ನಾನು ಕಮ್ಯುನಿಕೇಟ್ ಆಗ್ತೀನಿ, ಅವ್ರು ಕೇಳ್ತೀನಿ, ಸಮ್ ಆಫ್ ದ ಟಾಸ್ಕ್ ಕೊಡ್ತೀನಿ. ಅಂದರೆ, ನಿನ್ನ ಹೆಸ್ರೇನು, ನೀವು ಇವಾಗ ಏನು ಮಾಡಿದ್ದೀರಾ, ಊಟ ಏನು, ಬೆಳಗ್ಗೆ ಏನು ತಿಂದ್ರಾ, ನೈಟ್ ಏನು ತಿಂದಿದ್ದಾರೆ ಅಂತ ನಾನು ಕೇಳ್ತೀನಿ. ಅವ್ರನ್ನ ಅದನ್ನು ಕಾಂಟ್ಯಾಕ್ಟ್ ಇಟ್ಕೋಬೇಕು. ಮತ್ತು ಒಂದು ಹೋಮ್ವರ್ಕ್ಸ್ ಥರ ಒಂದು ಲೈಕ್ ಸ್ಮಾಲ್ ಲೈಕ್ ಏನಂದರೆ, ಒಂದು 10 ನಂಬರ್ಸ್ ಬರೀರಿ, ಒಂದು ಮಲ್ಟಿಪ್ಲಿಕೇಶನ್ಸ್, ಸಬ್ಟ್ರಾಕ್ಷನ್ಸ್, ಒಂದು ಎಡಿಷನ್ಸ್, ಆ ಥರ ಕೊಡ್ತೀನಿ ಪೇಷಂಟ್ಸ್ಗೆ. ಸೊ ದಟ್ ಅವ್ರ ಮೆಮರಿ ಪಾಕೆಟ್ಸಲ್ಲಿ ಜಸ್ಟ್ ಸ್ಟಿಮ್ಯುಲೇಟ್ ಆಗುತ್ತೆ. ಸೊ ಬ್ರೈನ್ ಕೂಡ ಎಕ್ಸಸೈಸ್ ಆಗುತ್ತೆ. ಈ ಥರ ನಾವು ಮಾಡಿದರೆ ಬ್ರೈನ್ ಕೂಡ ಸ್ಟಿಮ್ಯುಲೇಟ್ ಆಗಿ ಅವ್ರಿಗೆ ಎಕ್ಸಸೈಸ್ ಆಗಿ ಲೈಕ್ ಮೆಮರಿ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ಮೆಮರಿ ಲಾಸ್ ಆದ ತಕ್ಷಣ ನಾಟ್ ಓನ್ಲಿ ಮೆಮರಿ, ಇಮಿಡಿಯೇಟ್ ಆಗಿ ಆ ಮೆಮರಿಯಿಂದ ಈ ಆಲ್ಝೈಮರ್ಸ್ ಪೇಷಂಟ್ಸ್ಗೆ, ಡಿಮೆನ್ಷಿಯಾ ಪೇಷಂಟ್ಗೆ ಏನಾಗುತ್ತೆ ಅಂದರೆ, ಲಾಸ್ ಆಫ್ ಕೋಆರ್ಡಿನೇಷನ್ ಸರಿಯಾಗಿ ಇರಲ್ಲ. ಮತ್ತು ಅದ್ರ ಜೊತೆಗೆ ಮೊಬಿಲಿಟಿ ಸರಿಯಾಗಿರಲ್ಲ, ಫುಲ್ ವೀಕ್ ಆಗ್ತಾರೆ. ಫಸ್ಟ್ ಮೇನ್ ಅದಕ್ಕೆ ನಾವು ಇದನ್ನ ಕಾನ್ಸಂಟ್ರೇಟ್ ಮಾಡಿದರೆ ಆಟೋಮೆಟಿಕ್ ಆಗಿ ವಿ ಕ್ಯಾನ್ ಕಾನ್ಸಂಟ್ರೇಟ್ ನೆಕ್ಸ್ಟ್ ಕೋಆರ್ಡಿನೇಷನ್ ಎಕ್ಸಸೈಸ್, ಅದ್ರ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡ್ಬೋದು. ಓಕೆ. ಸೊ ಈ ಕೆಲವೊಂದು ಮೂವೀಸ್ಗಳಲ್ಲಿ ನೋಡ್ದಂಗೆ ಅಥವಾ ಕೇಳ್ದಂಗೆ ಅಲ್ಝೈಮರ್ಸ್ ಪೇಷಂಟ್ಗಳಿಗೆ ಮನೇನೆ ನೆನಪಿರಲ್ಲ, ಮನೆಯಿಂದ ಹೊರಗಡೆ ಬಂದ್ರೆ ಮಾರ್ಕೆಟ್ಗೆಲ್ಲೋ ಹೋದ್ರೆ ಗೊತ್ತೇ ಇರಲ್ಲ. ಸೊ ಈ ತರ ಆಗೋದು ನಿಜಾನಾ? ಹೌದು ಅಂತಂದ್ರೆ ಯಾವ ತರ ಅದನ್ನ ಟ್ರೀಟ್ಮೆಂಟ್? ಇದು ನಿಜ. ಆಕ್ಚುಲಿ ಏನಂದ್ರೆ, ನಾನು ಹೇಳಿದ್ನಲ್ಲ, ಅವ್ರಿಗೆ ಲಾಂಗ್ ಟರ್ಮ್ ಮೆಮರಿ ಕಾಂಟ್ಯಾಕ್ಟ್ ಆಗಿರುತ್ತೆ, ಶಾರ್ಟ್ ಟರ್ಮ್ ಮೆಮರಿ ಕಾಂಟ್ಯಾಕ್ಟ್ ಆಗಿ ಇರಲ್ಲ. ಆಕ್ಚುಲಿ ಇವಾಗ ಮನೆಯಿಂದ ಬಂದ ತಕ್ಷಣ ಟೆಂಪಲ್ಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ತಾರೆ. ಲೈಕ್ ಅದು ನಿಜ, ಮರ್ತೋಗ್ತಾರೆ. ಅವ್ರ ಮನೆ ಯಾವುದು ಅಂತ ಗೊತ್ತಾಗಲ್ಲ ಅವ್ರಿಗೆ. ಅಂತ ಅವ್ರಿಗೆ ನಾವೇನ್ ಮಾಡ್ಬೇಕಂದ್ರೆ, ಅವ್ರದ್ದು ಇಷ್ಟ ಅಂದ್ರೆ ಅವ್ರು ಏನ್ ಮಾಡ್ತಿದ್ರ, ಅವ್ರ ಪ್ರೊಫೆಷನ್ ಏನು ಅಂತ ನಾವು ತಿಳ್ಕೋಬೇಕು ಫಸ್ಟ್ ಆಸ್ ಎ ಡಾಕ್ಟರ್. ಅವ್ರದ್ದು ಹಿಸ್ಟ್ರಿ ಅಂತ ತಿಳ್ಕೊಂಡು ನಾವು ಒಂದು ಗೋಲ್ ಸೆಟ್ ಮಾಡ್ತೀವಿ ಅವ್ರಿಗೆ. ಯಾವ ತರ ಸ್ಟ್ರೆಂಥನ್ ಮಾಡಬೇಕು ಬ್ರೈನ್ ಅನ್ನೋದು, ಲೈಕ್ ನಿಮ್ಮ ಮನೆಯಲ್ಲಿ ಯಾವ ಸ್ಟ್ರೀಟ್ ಹತ್ತ ಬರುತ್ತೆ ಡೈಲಿ ಅವ್ನು ಕೇಳೋದು, ಅದನ್ನ ಪೇಪರ್ ಪೆನ್ ಇಟ್ಕೊಂಡು ಬರೆಯೋದು. ಆ ತರ ನಾನು ಬರೆಯಕ್ಕೆ ಹೇಳ್ತೀನಿ. ಒಂದು ಕಲರ್ಸ್ ಲೈಕ್ ಈ ಕಲರ್ ತೋರಿಸ್ಬಿಟ್ಟು ರೆಡ್ ಗ್ರೀನ್ ಇದು ಯಾವ ಕಲರ್ ಅಂತ ಕೇಳ್ತೀನಿ. ಒಂದು ಸರ್ಕಿಲ್ ಅವ್ರಿಗೆ ಡ್ರಾ ಮಾಡಕ್ಕೆ ಹೇಳ್ತೀನಿ. ಸರ್ಕಿಲ್ ಡ್ರಾ ಮಾಡ್ತಾರೆ, ಟ್ರಯಾಂಗಿಲ್, ಆ ಥರ ನಾನೆಲ್ಲ ಕೊಡ್ತೀನಿ ಅವ್ರಿಗೆ. ಅದರಿಂದ ಒಂದು ಬ್ರೈನ್ ಆಕ್ಟಿವೇಟ್ ಆಗುತ್ತೆ. ಸೊ ದಟ್ ದೇ ಕ್ಯಾನ್ ರಿಮೆಂಬರ್. ಅದು ಮತ್ತೆ ವಾಪಸ್ ಅಂದರೆ ನ್ಯೂರನ್ಸ್ ಹೆಲ್ದಿ ಆಗಿರುತ್ತೆ, ಸ್ಟ್ರೆಂಥನ್ ಆಗುತ್ತೆ. ಕಾಗ್ನೇಟಿವ್ ಫಂಕ್ಷನ್ ಇನ್ಕ್ರೀಸ್ ಆಗುತ್ತೆ. ಸೊ ಅವ್ರಿಗೆ ಕಾಗ್ನೇಟಿವ್ ಫಂಕ್ಷನ್ ಅನ್ನೋದು ಲಾಸ್ ಆಗುತ್ತೆ. ಸೊ ಇದೆಲ್ಲ ಮಾಡಿದರೆ ಏನಾಗುತ್ತೆ, ದೇರ್ ಕಾಗ್ನೇಟಿವ್ ಸ್ಕಿಲ್ಸ್ ವಿಲ್ ಆಲ್ಸೋ ಗೆಟ್ ಇನ್ಕ್ರೀಸ್ ಆಗುತ್ತೆ.
ಓಕೆ, ಸೊ ರುಟೀನ್ ನೀವು ಡೈಲಿ ಫಾಲೋ ಅಪ್ ಮಾಡ್ತೀನಿ. ಅದ್ರ ಜೊತೆಗೆ ಈ ಲಾಸ್ ಆಫ್ ಕೋಆರ್ಡಿನೇಷನ್ ಎಕ್ಸಸೈಸ್, ಬ್ಯಾಲೆನ್ಸ್ ಎಕ್ಸಸೈಸ್ ಮಾಡಿದ್ರೆ ಅವರಿಗೆ ಕ್ವಾಲಿಟಿ ಆಫ್ ಲೈಫ್ ಇನ್ಕ್ರೀಸ್ ಆಗುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.